ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಒಂದು ಸಂಸ್ಥೆ ಏನು ಕೆಲಸ ಕಾರ್ಯ ಮಾಡ್ತದ ಅದು ಮಾತ್ರ ಶಾಶ್ವತವಾಗಿ ಉಳಿತದಂತೆ. ಬಹುಶಃ ಯತೀಶ್ರವರು ಮಾಡುವಂಥ ಈ ಕೆಲಸ ಕಾರ್ಯ ಎಷ್ಟರವರೆಗೆ ಸೂರ್ಯಚಂದ್ರ ಶಾಶ್ವತವಾಗಿದ್ದಾನ ಅಷ್ಟರವರೆಗೆ ಈ ತುಳುನಾಡಿನ ಮಣ್ಣಿನಲ್ಲಿ ತಾವು ಶಾಶ್ವತವಾಗಿ ಉಳಿತದೆ ಎಂಬ ಮಾತನ್ನು ಹೇಳುತ್ತಾ, ಜೊತೆಗೂಡುವುದು ಆರಂಭ, ಜೊತೆಗೂಡಿ ಯೋಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು. 2014ನೇ ಇಸವಿಯಲ್ಲಿ ಆರಂಭವಾದಂಥ ತಮ್ಮ ಸಂಸ್ಥೆ ಪ್ರಗತಿಯ ಹಾದಿಯನ್ನಿಟ್ಕೊಂಡು ಇವತ್ತು ಯಶಸ್ಸಿನ ಹಾದಿಯಲ್ಲಿದೆ. ಇದು ಖಂಡಿತವಾಗಿಯೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಮ್ಮೆ ತರುವಂಥ ವಿಚಾರ ಎಂಬ ಮಾತನ್ನು ಹೇಳುತ್ತಾ, ಬಹುಶಃ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ವಿದ್ಯಾಕಾಶಿ, ಸರಿಸುಮಾರು 150 ಫಸ್ಟ್ ಗ್ರೇಡ್ ಕಾಲೇಜ್ಗಳು ಇರುವಂತಹ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ, ಸರಿಸುಮಾರು 14 ಇಂಜಿನಿಯರಿಂಗ್ ಕಾಲೇಜ್ಗಳು ಇರುವಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ, ಸರಿಸುಮಾರು 8 ಮೆಡಿಕಲ್ ಕಾಲೇಜ್ಗಳು ಇರುವಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 1 ಕಿಲೋಮೀಟರ್ ರೇಡಿಯಸ್ ವ್ಯಾಪ್ತಿಯಲ್ಲಿ 3 ಮೆಡಿಕಲ್ ಯೂನಿವರ್ಸಿಟಿಗಳಿರುವಂತಹ ಜಿಲ್ಲೆ. ಇಡೀ ಏಷ್ಯಾದಲ್ಲಿ ಯಾವುದಾದ್ರಿದ್ರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಸರಿಸುಮಾರು 1,50,000 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ನಮ್ಮ ಪದವಿ ವಿದ್ಯಾಭ್ಯಾಸವನ್ನು ಇಲ್ಲಿ ಪಡೆದು, ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ರೀತಿಯ ಸೌಕರ್ಯ ಇದೆ. ಏರ್ವೇಸ್, ರೈಲ್ವೇಸ್, ರೋಡ್ವೇಸ್, ವಾಟರ್ವೇಸ್, ಹಾಗೂ ನಮ್ಮಲ್ಲಿ ಎಂಪ್ಲಾಯ್ಮೆಂಟ್ ಅಂತೂ ಭಾಳಷ್ಟು ಇದೆ. ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಕೊರತೆ ಏನಂತ ಹೇಳಿದರೆ ಉದ್ಯೋಗದ ಕೊರತೆ. ನಮ್ಮಲ್ಲಿರುವಂಥ ಕೊರತೆ ಏನಂದರೆ ಉದ್ಯೋಗದ ಕೊರತೆ. ನಮ್ಮಲ್ಲಿರುವಂಥ ಯುವ ಜನಾಂಗಕ್ಕೆ ಇವತ್ತು ಕಾಡುವಂಥ ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ ಅದು ಉದ್ಯೋಗದ ಸಮಸ್ಯೆ. ನಮ್ಮಲ್ಲಿ ಸ್ಥಾಪನೆ ಆದ IT ಕಂಪನಿಯಲ್ಲಿ ಮೊದಲ ಸ್ಥಾಪನೆ ಆದ IT ಕಂಪನಿ ಯಾವುದಾದ್ರಿದ್ರೆ ಅದು ಇನ್ಫೋಸಿಸ್ 2006ನೇ ಇಸವಿಯಲ್ಲಿ. 2006ನೇ ಇಸವಿಯಿಂದ ಇವತ್ತು 2025ನೇ ವರ್ಷವಿಯಲ್ಲಿ ನಾವಿದ್ದೇವೆ. ದುರಾದೃಷ್ಟ ಏನಂದರೆ ನಮ್ಮಲ್ಲಿ ಇಷ್ಟು ವ್ಯವಸ್ಥೆ ಇದ್ದರೂ ಕೂಡ ನಮ್ಮಲ್ಲಿ ಯಾವುದೇ ರೀತಿಯ IT ಕಂಪನಿ ಆಗಲಿ, ಯಾವುದೇ ರೀತಿಯ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಲಿ ನಮ್ಮಲ್ಲಿ ಇಂದಿನ ದಿವಸದಲ್ಲಿ ಈ ಜಿಲ್ಲೆಯಲ್ಲಿ ಸ್ಥಾಪನೆ ಆಗಲಿಕ್ಕೆ ನಮ್ಮಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದೆ. ಈ ಇಚ್ಛಾಶಕ್ತಿಯ ಕೊರತೆಯನ್ನು ನೀಗಿಸುವಂಥ ಕೆಲಸ ಕಾರ್ಯವನ್ನು ಯತೀಶ್ರವರು ಮಾಡ್ತಿದ್ದಾರೆ ಎಂಬ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಿದ್ದೇನೆ. ಯತೀಶ್ರವರು ಮಾಡುವಂಥ ಕೆಲಸ ಇವತ್ತಿನ ಆಧುನಿಕ ಯುಗದಲ್ಲಿ ಯತೀಶ್ರವರು ದೇವಸ್ಥಾನ ಕಟ್ಟುವಂಥ ಕೆಲಸ ಕಾರ್ಯವನ್ನು ತಾವು ಮಾಡ್ತಿದ್ದೀರ. ನನ್ನ ಲೆಕ್ಕ ಪ್ರಕಾರ ಇಲ್ಲಿ ಉದ್ಯೋಗವನ್ನು ಸೃಷ್ಟಿಸುವುದು, ದೇವಸ್ಥಾನವನ್ನು ನಿರ್ಮಾಣ ಮಾಡುವಂಥ ಒಂದು ಕೆಲಸಕ್ಕೆ ಹೇಗೆ ನಾವು ಬ್ರಹ್ಮಕಲಶ ಮಾಡ್ತೇವೋ ಅದೇ ರೀತಿಯಲ್ಲಿ ತಾವು ಮಾಡುವಂಥ ಕೆಲಸ ಯಾವುದೇ ರೀತಿಯ ದೇವಸ್ಥಾನ ಕಟ್ಟುವಂಥ ಕೆಲಸಕ್ಕಿಂತ ಕಮ್ಮಿ ಅಲ್ಲ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಬಹುಶಃ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಾಲ ಇತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರು ಪ್ರಸಿದ್ಧವಾಗಿತ್ತು. ಅದು ಸಾಂಸ್ಕೃತಿಕ ರಂಗದಲ್ಲಿ ಆಗಿರ್ಬೋದು, ರಾಜಕೀಯ ರಂಗದಲ್ಲಿ ಆಗಿರ್ಬೋದು, ಶೈಕ್ಷಣಿಕ ರಂಗದಲ್ಲಿ ಆಗಿರ್ಬೋದು, ಕ್ರೀಡಾ ರಂಗದಲ್ಲಿ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯ ಆಗುವಂಥ ಸಂದರ್ಭ ನಿರ್ಮಾಣ ಆಗಿತ್ತು. ಬಹುಶಃ ಅದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆಗಿರ್ಬೋದು, ಬಹುಶಃ 5 ಖಾಸಗಿ ಬ್ಯಾಂಕ್ಗಳ ಸ್ಥಾಪನೆಯ ಮೂಲ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆ. ಅದೇ ರೀತಿಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಬಹಳಷ್ಟು ಅರ್ಜುನ ಅವಾರ್ಡ್ಗಳು, ಏಕಲವ್ಯ ಅವಾರ್ಡ್ಗಳು ಇರುವಂತಹ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಅದೇ ರೀತಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೂಡ ಭಾಳಷ್ಟು ಜನ ಹೆಸರನ್ನು ಮಾಡಿದ್ದಾರೆ. ಆದರೆ ದುರಾದೃಷ್ಟವಶ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೆಸರಾಗ್ತಾ ಉಂಟು. ಆದರೆ ಬೇಕಾದ ಕಾರಣಕ್ಕಲ್ಲ, ಬೇಡದ ಕಾರಣಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿ ಆಗ್ತಾ ಉಂಟು. ದಕ್ಷಿಣ ಕನ್ನಡ ಜಿಲ್ಲೆ ಈಸ್ ಬಿಕಮಿಂಗ್ ಫೇಮಸ್ ಫಾರ್ ನಾಟ್ ಫಾರ್ ವಾಂಟೆಡ್ ಥಿಂಗ್ಸ್ ಬಟ್ ಫಾರ್ ಅನ್ವಾಂಟೆಡ್ ಥಿಂಗ್ಸ್ ಗ್ಲೋಬಲಿ. ಅದು ಕಮ್ಯುನಲ್ ರೈಟ್ಸ್ ಇರ್ಬೋದು, ಅದು ಕೋಮು ಗಲಭೆ ಇರ್ಬೋದು. ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು ಕೂಡ ಇದ್ದಾರೆ ಇಲ್ಲಿ. ನಾನು ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಿಕಾ ಮಾಧ್ಯಮದ ಮಿತ್ರರು ಭಾಳ ಸ್ವಾಭಿಮಾನಿಗಳು. ಬೇರೆ ಯಾವ ಜಿಲ್ಲೆಯ ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲಿ ಕೇಳಿದರೂ ಕೂಡ ಅಲ್ಲಿಯ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಹಾಗೂ ಇಲ್ಲಿಯ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಆದರೆ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರ ಹತ್ರ ನನ್ನ ಒಂದು ಕಿವಿ ಮಾತು ಏನಂದರೆ, ಬಹುಶಃ ಇಲ್ಲಿ ಇರುವೆ ಸತ್ರು ಕೂಡ ಇವತ್ತು NDTVಯಲ್ಲಿ ಬರ್ತದೆ. ನಾವು ಯತೀಶ್ರನ್ನು NDTVಯಲ್ಲಿ ಹಾಕುವಂಥ ಕೆಲಸ ಕಾರ್ಯ ಮಾಡಬೇಕು, ಹೊರತು ಬಿಟ್ಟರೆ ಇಲ್ಲಿ ನಡೆಯುವಂಥ ಕೋಮುಗಲಭೆಯನ್ನು ಪ್ರಚೋದನೆ ಮಾಡುವಂಥ, ಪ್ರಚಾರ ಮಾಡುವಂಥ ಕೆಲಸ ಕಾರ್ಯ ಮಾಡಬಾರ್ದು. ಬಹುಶಃ ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ.
ಇವತ್ತು ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯುವಕರ ಸಂಖ್ಯೆ ಭಾಳಷ್ಟಿದೆ. ಇವತ್ತು ಯಾವ ಯುವಕನಿಗೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಉದ್ಯೋಗದ ಸಮಸ್ಯೆ ಇದೆ. ಉದ್ಯೋಗದಿಂದ ವಂಚಿತರಾಗ್ತಿದ್ದಾರೆ. ನೀವು ಸೋಮವಾರ ಬೆಳಿಗ್ಗೆ ನೀವು ಕದ್ರಿ ದೇವಸ್ಥಾನಕ್ಕೆ ಹೋದರೆ, ಮಧ್ಯಾಹ್ನ ಹೋದರೆ, ಕದ್ರಿಯಿಂದ ಬಂದು ಪಾವಂಜೆ ತನಕ ಹೋದರೆ, ಧರ್ಮಸ್ಥಳಕ್ಕೆ ತನಕ ಹೋದರೆ ವಿದ್ಯಾರ್ಥಿಗಳು ಮಧ್ಯಾಹ್ನ ಉಚಿತ ಊಟಕ್ಕೆ ಅಲ್ಲಿ ಕಾಯ್ತಿರ್ತಾರೆ. ಯಾಕೆಂದರೆ ಇಲ್ಲಿ ಉದ್ಯೋಗದ ಸಮಸ್ಯೆ ಇದೆ. ಇಲ್ಲಿ ಮಾಡಲಿಕ್ಕೆ ಬೇರೆ ಯಾವುದು ಕೆಲಸ ಇಲ್ಲ. ಯಾವಾಗ ನಾವು ಇಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವ, ಯಾವಾಗ ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದ, ಆ ದಿವಸ ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಮುಕ್ತ ಜಿಲ್ಲೆಯಾಗಿ ನಿರ್ಮಾಣವಾಗ್ತದೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಪ್ರಕೃತಿ ಸೌಂದರ್ಯ ಬೇರೆ ಎಲ್ಲಿಯೂ ಇಲ್ಲ. ತಾವು ಇಲ್ಲಿಯೇ ನೋಡ್ಬೋದು. ಇಂಥ ವಿಶಾಲವಾದಂತಹ ಪ್ರಕೃತಿ ಸೌಂದರ್ಯ, ಇಂಥ ಅರಬ್ಬಿ ಸಮುದ್ರ, 5 ನದಿಗಳಿರುವಂತಹ ಜಿಲ್ಲೆ, ಇಂಥ ಪ್ರಕೃತಿ ಸೌಂದರ್ಯ ಇರುವಂತಹ ಜಿಲ್ಲೆ ಬಹುಶಃ ಇಡೀ ಭೂಪಟದಲ್ಲಿ ಎಲ್ಲಿಯೂ ಇಲ್ಲ. ನನ್ನ ಸಸಿತ್ಲು ಎಂಬ ಒಂದು ಜಾಗದಲ್ಲಿ ಮುಂಡಾ ಎಂಬ ಒಂದು ಬೀಚ್ ಇದೆ. ಅಲ್ಲಿ 2 ನದಿಗಳು ಸಂಗಮ ಆಗುವಂತಹ ಒಂದು ಆ ದೃಶ್ಯವನ್ನು ನೋಡಿದರೆ ಬಹುಶಃ ನಾವು ಎಲ್ಲಿಯೋ ಕೆರೇಬಿಯನ್ ಐಲ್ಯಾಂಡ್ಸಲ್ಲಿ ಇದ್ದೆ ಎಂಬ ಭಾವನೆ ಬರ್ತದೆ. ಇಷ್ಟು ಪ್ರಾಕೃತಿಕ ಸೌಂದರ್ಯ ಇರುವಂತಹ ನಮ್ಮ ಜಿಲ್ಲೆ ನಾವು 2025ನೇ ಇಸವಿಯಲ್ಲಿರುವಾಗ ನಾವು ನಮ್ಮಲ್ಲಿ ಯಾವುದೇ ರೀತಿಯ ಉದ್ಯೋಗವನ್ನು ಸೃಷ್ಟಿಸುವಂತಹ ಉದ್ಯೋಗ ಕೇಂದ್ರಗಳು ಇಲ್ಲದಿದ್ದಂಥ ಸಂದರ್ಭದಲ್ಲಿ ನಾವು ಇವತ್ತು ರಾಜಕಾರಣಿಗಳು ನಾವು ಇಲ್ಲಿ ಇದ್ದು ನಮ್ಮ ಜೀವನ ವ್ಯರ್ಥ ಅಂತಾಗ್ತದೆ. ಒಂದು ಸಂದರ್ಭ ಇತ್ತು, ನಾವು ಬಿಜಾಪುರಿಗೆ ಹೋಗುವಾಗ, ನಾವು ಹುಬ್ಳಿಗೆ ಹೋಗುವಾಗ ಅಲ್ಲಿಯವರು ಉದಾಹರಣೆ ಕೊಡ್ತಿದ್ದರು, ನೀವೆಲ್ಲರೂ ಮಂಗಳೂರಿನವರಾಗೆ ಕಲಿತು ಬನ್ನಿ ಅಂತ. ಆದರೆ ಇವತ್ತು ವಿಪರ್ಯಾಸ ಏನಂದರೆ ನಾವೆಲ್ಲರೂ ಹುಬ್ಳಿಯವರನ್ನು ನೋಡಿ ಕಲಿಬೇಕು. ಆ ಹುಬ್ಳಿ ಎಷ್ಟು ವೇಗವಾಗಿ ಬೆಳೆದಿದೆ, ಅಲ್ಲಿ ಹುಬ್ಳಿಯಲ್ಲಿ ಏನೆಲ್ಲ ಉದ್ಯೋಗ ಕೇಂದ್ರಗಳಿವೆ ಅಂತ ನಾವು ಅವರನ್ನು ನೋಡಿ ಕಲಿಬೇಕು. ನಾವು ಇವತ್ತು ನಮ್ಮಿಂದ ಆಗುವಂಥ ಸಮಸ್ಯೆಗೆ ನಾಳೆ ನಮ್ಮ ಯುವ ಜನಾಂಗ ಅದಕ್ಕೆ ಪೀಡಿತರಾಗಬಾರ್ದು. ಇವತ್ತು ನಮ್ಮಿಂದ ಆಗುವಂಥ ಮಾನವನಿಂದ ಆಗುವ ಸಮಸ್ಯೆಗಳಿಂದ ನಮ್ಮ ಮುಂದಿನ ಯುವ ಜನಾಂಗ ಅದಕ್ಕೆ ಪೀಡಿತರಾಗಬಾರ್ದು ಎಂಬ ಮಾತನ್ನು ಹೇಳುತ್ತಾ, ತಾವು ಮಾಡುವಂಥ ಕೆಲಸ ಕಾರ್ಯ ನಿಜವಾಗಿಯೂ ಕೂಡ ದೇವರು ಮೆಚ್ಚುವಂಥ ಕೆಲಸ ಕಾರ್ಯ. ಈ ಸಂಸ್ಥೆಯಿಂದ ಇವತ್ತು ತಾವು 50-60 ಜನರಿಗೆ ಉದ್ಯೋಗವನ್ನು ಸೃಷ್ಟಿಸುವಂಥ ಕೆಲಸ ಕಾರ್ಯ ಮಾಡ್ತಿದ್ದೀರೋ, ಮುಂಬರುವ ದಿವಸಗಳಲ್ಲಿ 50, 500 ಆಗಲಿ, 500, 5,000 ಆಗಲಿ, ಈ ದಕ್ಷಿಣ ಕನ್ನಡ ಜಿಲ್ಲೆ ವಿದ್ಯಾವಂತರ ಜಿಲ್ಲೆ ಆಗಲಿ, ಈ ದಕ್ಷಿಣ ಕನ್ನಡ ಜಿಲ್ಲೆ ಉದ್ಯೋಗವಂತರ ಜಿಲ್ಲೆಯಾಗಿ, ಈ ದಕ್ಷಿಣ ಕನ್ನಡ ಜಿಲ್ಲೆ ಸೌಹಾರ್ದತೆಯ ಜಿಲ್ಲೆಯಾಗಿ ಮೂಡಿ ಬರಲಿ ಎಂಬ ಮಾತನ್ನು ಹೇಳುತ್ತಾ, ಹೆಚ್ಚುವರಿ ಮಾತನಾಡುವಂಥ ವೇದಿಕೆ ಇದು ಅಲ್ಲ, ಹೆಚ್ಚುವರಿ ಮಾತನಾಡುವಂಥ ಸಬ್ಜೆಕ್ಟು ನಂದಲ್ಲ. ಬಹುಶಃ ನಮಗೆ IT ಗೀಟಿ ಅಂತ ಹೇಳಿದ ತಕ್ಷಣ ನಮಗೆ ತಲೆಗೆ ಬರುವುದು ಏನೂ ಬರುವುದಿಲ್ಲ ಯಾವುದು. ಯಾಕೆಂದರೆ ನಾನು ಕಲಿತದ್ದು BBM ಆದ ತಕ್ಷಣ ನಾನು ಮತ್ತೆ ನನ್ನ ವಿದ್ಯಾಭ್ಯಾಸವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲಿಲ್ಲ. ಸೊ ಹಾಗಾಗಿ ನಾನು ಯಾವುದೇ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿಯೂ ಕೂಡ ನಾನಿಲ್ಲ. ಹಾಗಾಗಿ ನಾನು ಸೌಜನ್ಯನ ಹತ್ರ ಕೇಳ್ತಿದ್ದೆ ಇದರ ವಿಚಾರ ಏನಂತ. ಸೊ ಅವಳು ಹೇಳಿದಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ChatGPT ಎಂಬ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಎಂಬ ಮಾತು ನನಗೆ ಗೊತ್ತು. ಸೊ ಹಾಗಾಗಿ ಹೆಚ್ಚುವರಿ ಮಾತನಾಡಲಿಕ್ಕೆ ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಎಂಬ ಮಾತನ್ನು ಹೇಳುತ್ತಾ, ಕೊನೆಯದಾಗಿ ನನಗೆ ಶಿವಕೇರ ಎಂಬ ಫೇಮಸ್ ಆಥರಿನ 2 ಕೋಟನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮದ ಚುಕ್ಕಿಯನ್ನು ಇಡ್ತಿದ್ದೇನೆ. ಶಿವಕೇರ್ ಅವರು ಒಂದು ಫೇಮಸ್ ಕೋಟನ್ನು ಹೇಳ್ತಾರೆ, ವಿನ್ನರ್ ಈಸ್ ಅ ಒನ್ ಹೂ ಡೋಂಟ್ ಡೂ ಡಿಫ್ರೆಂಟ್ ಥಿಂಗ್ಸ್ ಬಟ್ ಹು ಡೂ ಥಿಂಗ್ಸ್ ಡಿಫ್ರೆಂಟ್ಲಿ ಅಂತ. ಯಾವಾಗಲೂ ಒಬ್ಬ ನಿಜವಾದ ವಿನ್ನರ್ ಯಾವಾಗ ಆಗ್ತಾನೆ ಅಂತ ಹೇಳಿದರೆ, ಎಲ್ಲರೂ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದರೆ ಅವ ವಿಜೇತನಲ್ಲ. ಯಾರೂ ಯೋಚಿಸದಂಥ ಕೆಲಸ ಕಾರ್ಯವನ್ನು ನಾನು ಮಾಡಿದರೆ ಆವಾಗ ಅವ ವಿಜೇತನಾಗ್ತಾನೆ ಎಂಬ ಮಾತನ್ನು ಹೇಳುತ್ತಾ, ಆ ಕೋಟ್ ತಮಗೆ ಸರಿಯಾಗಿ ಅನ್ವಯ ಆಗ್ತದೆ ಎಂಬ ಮಾತನ್ನು ಹೇಳುತ್ತಾ, ಸಕ್ಸಸ್ ಇಸ್ ಟು ಫ್ಲೋ ಲೈಕ್ ವಾಟರ್ ಥ್ರೂ ಅ ರೋಡ್ ಆಫ್ ರಾಕ್ಸ್. ಸಕ್ಸಸ್ ಇಸ್ ಟು ಫ್ಲೋ ಲೈಕ್ ವಾಟರ್ ಥ್ರೂ ಅ ರೋಡ್ ಆಫ್ ರಾಕ್ಸ್. ತಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಭಾಳಷ್ಟು ಅಡಚಣೆ ಇರ್ತದೆ. ಆದರೆ ಸಮುದ್ರ ತೀರದಲ್ಲಿ ಹೇಗೆ ಬಂಡೆ ಇರ್ತದ, ಆ ಬಂಡೆಯನ್ನು ಮೀರಿ ಹೇಗೆ ಸಮುದ್ರದ ಅಲೆಗಳು ತೀರವನ್ನು ಸೇರ್ತದ, ಅದೇ ರೀತಿ ತಮ್ಮ ಜೀವನದಲ್ಲಿಯೂ ಕೂಡ ಯಾವುದೇ ರೀತಿಯ ಕಷ್ಟ ಇದ್ದರೂ ಕೂಡ ಅದನ್ನು ಎದುರಿಸಿ ಈ ಜಿಲ್ಲೆಯನ್ನು ವಿದ್ಯಾವಂತರ ಜಿಲ್ಲೆಯಾಗಿ ಮಾಡಲಿಕ್ಕೆ ತಾವು ಮಾದರಿ ಆಗಬೇಕೆಂಬ ಮಾತನ್ನು ಹೇಳುತ್ತಾ, ಮುಂಬರುವ ದಿವಸಗಳಲ್ಲಿ ಈ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ರಂಗದವರಿಗೆ ಕೊಡ್ತೀವಿ. ಮುಂಬರುವ ದಿವಸಗಳಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ತಾವು ಅರ್ಹರಾಗಬೇಕು ಎಂಬ ಮಾತನ್ನು ಹೇಳುತ್ತಾ